ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಶ್ರೋತೃಗಳೇ, ಇಂದು ಕೇಳಿ ಮಕರ ಸಂಕ್ರಾಂತಿ ಪ್ರಯುಕ್ತ ಮಡಿಕೇರಿ ಚೇರಂಬಾಣೆಯ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಎಳ್ಳು ಬೆಲ್ಲದ ಸುಗ್ಗಿ ಹಬ್ಬ ಸಂಕ್ರಾಂತಿ. ಸರ್ವರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಕಾರ್ಯಕ್ರಮವನ್ನು ದೇವರ ಸ್ತುತಿಯೊಂದಿಗೆ ಆರಂಭಿಸೋಣ. ಗಿರಿಸುತೆಯ ಕಂದನ ನೆನೆದೊಮ್ಮೆ ಪ್ರಥಮದಲ್ಲಿ ಗರಳ ಪ್ರಾಶವಗೈದ ಪರಶಿವನ ಪಾದಕ್ಕೆ ಅಂಬೆಯ ಅನುಗ್ರಹಕ್ಕೆ ತಲೆಬಾಗಿ ಕೈ ಮುಗಿದು ಬೇಡುತ್ತಾವರಗಳ ಜಗದೋದ್ಧಾರ ಮಾಡುವೆವು ಪ್ರಥಮದಲ್ಲಿ ಬೇಡುವೆ ನಿನ್ನ. ಜನನಿಯೇ ನೀನಿಂದು ಜಗದಿ ನಡೆವಾ ತಮಕೆ ಸದ್ಬುದ್ಧಿಗಳ ನೀಡಿ ನಡೆಸು ನೀ ನಮ್ಮವ್ವ. ಮಸಣ ಕೆಳೆವರನೆಲ್ಲ ತಡೆದು ಕಾಪಾಡು ಒಳಿತಿ ನೆಡೆಗೆ ಸೆಳಕು ಓ ಮಾತೆ ಜಗದಂಬೆ. ನಿನ್ನಲಿ ನಿಂತು ನಾ ಬೇಡುವುದು ಒಂದೇ. ಗಿರಿಸುತೆಯ ಕಂದನ ನೆನೆದೊಮ್ಮೆ ಪ್ರಥಮದಲ್ಲಿ ಗರಳ ಪ್ರಾಶವಗೈದ ಪರಶಿವನ ಪಾದಕ್ಕೆ ಗರಳ ಪ್ರಾಶವಗೈದ ಪರಶಿವನ ಪಾದಕ್ಕೆ. ಇನ್ನು ಮಕರ ಸಂಕ್ರಾಂತಿ ಕುರಿತು ಮಾಹಿತಿ ನೀಡುತ್ತಾರೆ ಕೂಡಕಂಡಿ ಸೋನಿ ಸುದೀಪ್. ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯನ ಉತ್ತರಾಯಣ ಚಲನೆಯನ್ನು ಸೂಚಿಸುತ್ತದೆ. ಕೃಷಿ ಸುಗ್ಗಿಯ ಕಾಲದ ಆರಂಭ, ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಂಕೇತ. ಈ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ಹಂಚುವುದು, ಪವಿತ್ರ ಸ್ನಾನ ಮಾಡುವುದು, ಗಾಳಿಪಟ ಹಾರಿಸುವುದು ಮತ್ತು ಪೊಂಗಲ್ನಂತಹ ವಿಶೇಷ ಖಾದ್ಯಗಳನ್ನು ತಯಾರಿಸುವುದು ಇದರ ಪ್ರಮುಖ ವಿಶೇಷತೆಗಳು. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸುವರು. ಇದು ಉತ್ತರಾಯಣದ ಆರಂಭ ಮತ್ತು ದೀರ್ಘ ದಿನಗಳ ಸಂಕೇತವಾಗಿದೆ. ಮಕರ ಸಂಕ್ರಾಂತಿಯ ನಂತರ ಹಗಲು ಹೆಚ್ಚು, ರಾತ್ರಿ ಕಡಿಮೆಯಾಗಿರುತ್ತದೆ. ಇದು ಸುಗ್ಗಿ ಹಬ್ಬವಾಗಿರುವುದರಿಂದ ರೈತರು ತಾವು ಬೆಳೆದ ಬೆಳೆಗಳನ್ನು ಮೊದಲು ದೇವರಿಗೆ ಅರ್ಪಿಸುತ್ತಾರೆ. ಗಂಗಾ ನದಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪ ವಿಮೋಚನೆಯಾಗುವುದು ಎಂಬ ನಂಬಿಕೆಯಿಂದ ಪವಿತ್ರ ಸ್ನಾನ ಮಾಡುವುದು ಮತ್ತು ಸೂರ್ಯದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಯುಷ್ಯ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಲಾಗುವುದು. ಎಳ್ಳು ಬೆಲ್ಲದ ಮಿಶ್ರಣ, ಎಳ್ಳು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಹಂಚುವುದು ಸಂಕ್ರಾಂತಿ ಹಬ್ಬದ ವಿಶೇಷವಾದರೆ, ಗುಜರಾತ್ನಂತಹ ರಾಜ್ಯಗಳಲ್ಲಿ ಗಾಳಿಪಟ ಹಾರಿಸುವುದು ಹಬ್ಬದ ಪ್ರಮುಖ ಭಾಗವಾಗಿದೆ. ಮನೆ ಮನೆಗಳಲ್ಲಿ ಮಾಡಿದ ಸಿಹಿ ತಿಂಡಿಗಳನ್ನು ಪರಸ್ಪರ ಹಂಚಿಕೊಳ್ಳುವ ಮೂಲಕ ಪ್ರೀತಿ ಸೌಹಾರ್ದತೆಯನ್ನು ಹೆಚ್ಚಿಸುವ ಹಬ್ಬ ಸಂಕ್ರಾಂತಿ. ಮಕರ ಸಂಕ್ರಾಂತಿಯನ್ನು ಅನೇಕ ಹೆಸರುಗಳಿಂದ ಆಚರಿಸುತ್ತಾರೆ. ಮುಖ್ಯವಾಗಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ. ಮಾಘ ಮಾಸದ ಆರಂಭದ ಸಂಕ್ರಾಂತಿ ಎಂದು ಈ ಹಬ್ಬವನ್ನು ಮಾಗಿ ಅಥವಾ ಮಾಘ ಸಂಗ್ರಾಟ್ ಎಂದು ಕರೆಯುತ್ತಾರೆ. ಉತ್ತರ ಭಾರತದಲ್ಲಿ, ವಿಶೇಷವಾಗಿ ಪಂಜಾಬ್ನಲ್ಲಿ ಮಕರ ಸಂಕ್ರಾಂತಿಯನ್ನು ಲೋಹ್ರಿ ಎಂದು ಆಚರಿಸುತ್ತಾರೆ. ಇನ್ನು ತಮಿಳುನಾಡಿನಲ್ಲಿ ಇದೇ ಹಬ್ಬವನ್ನು
ಪೊಂಗಲ್ ಎಂದು ಆಚರಿಸುತ್ತಾರೆ. ಅಸ್ಸಾಂನಲ್ಲಿ ಇದನ್ನು ಬೋಗಾಲಿ ಬಿಹು ಎಂದು ಆಚರಿಸುತ್ತಾರೆ. ಕಾಶ್ಮೀರ್ ಕಣಿವೆಯಲ್ಲಿ ಶಿಶುರ್ ಸಾಂಕ್ರಾಟ್ ಎಂದು ಸಂಕ್ರಾಂತಿ ಆಚರಿಸಲ್ಪಡುತ್ತದೆ. ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಕಿಚಡಿ ಎಂದರೆ ಬೇಳೆ ಮತ್ತು ಅಕ್ಕಿಯಿಂದ ತಯಾರಿಸುವ ಖಾದ್ಯ. ಇದರಿಂದ ಕಿಚಡಿ ವಾಲಾ ಪರ್ವ ಎಂದು ಕರೆಯುತ್ತಾರೆ. ಪರ್ವ ಎಂದರೆ ಹಬ್ಬ ಎಂದರ್ಥ. ಆಂಧ್ರ ಮತ್ತು ತೆಲಂಗಾಣದ ಕೆಲವು ಭಾಗಗಳಲ್ಲಿ ಈ ಹಬ್ಬವನ್ನು ಪೆದ್ದ ಪಾಡುಂಗ ಎಂದು ಆಚರಿಸುತ್ತಾರೆ. ಏನಿದ್ದರೂ ಭಾರತದಾದ್ಯಂತ ವಿವಿಧ ಹೆಸರುಗಳಲ್ಲಿ ಆಚರಿಸುವ ಸಂಕ್ರಾಂತಿ ಸುಗ್ಗಿ ಹಬ್ಬದ ಆಚರಣೆಯಾಗಿರುತ್ತದೆ. ರೈತರ ಬಾಳಿಗೆ ಇದು ಹೊಸ ವರ್ಷದ ಸಂಭ್ರಮ ತರುವ ಹಬ್ಬವಾಗಿದೆ. ಇದರೊಂದಿಗೆ ಮಕರ ಸಂಕ್ರಾಂತಿಯಂದು ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಬೆಳಕಿನ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ನೀಡುತ್ತಾರೆ. ಈ ಪ್ರಯುಕ್ತ ಅಯ್ಯಪ್ಪ ಸ್ವಾಮಿ ವೃತಾಧಾರಿಗಳು ಕಠಿಣ ವೃತ ಆಚರಿಸಿ ಮಕರ ಸಂಕ್ರಾಂತಿಯಂದು ಮಕರ ಬೆಳಕಿನ ದರ್ಶನ ಪಡೆದು ಪುನೀತರಾಗುತ್ತಾರೆ. ಇನ್ನು ಸಮೂಹಗಾನದಲ್ಲಿ ಸುಗ್ಗಿ ಹಾಡು. ಬಂತು ಬಂತು ಸುಗ್ಗಿ, 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 ಬಂತು ಬಂತು ಸುಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ, ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ, ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ. ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ, ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ. ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ, ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು, ಮುತ್ತಿನ ಹನಿಗಳು ಮುತ್ತಿನ ಹನಿಗಳು, ಭೂತಾಯಿ ನೀಡಲು ತುತ್ತಿನ ತೆನೆಗಳು, ಭೂತಾಯಿ ನೀಡಲು ತುತ್ತಿನ ತೆನೆಗಳು. ಮೂಲೆಗೆ ಬಿದ್ದ ನೇಗಿಲು, ಮುಂದಕ್ಕೆ ಮುಂದಕ್ಕೆ ಸಾಗಲು, ಮೂಲೆಗೆ ಬಿದ್ದ ನೇಗಿಲು, ಮುಂದಕ್ಕೆ ಮುಂದಕ್ಕೆ ಸಾಗಲು. ಹಸಿವಿನ ಬವಣೆ ನೀಗಲು, ತೆರೆಯಿತು ಭಾಗ್ಯದ ಬಾಗಿಲು, ಹಸಿವಿನ ಬವಣೆ ನೀಗಲು, ತೆರೆಯಿತು ಭಾಗ್ಯದ ಬಾಗಿಲು. ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ, ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ಮುನಿಯದೆ ಸೂರ್ಯನು ಮಿತದಿ ಬೆಳಗಲು, ಮೊಳಕೆಯ ಮೈಯ ಹಿತದಿ ತಡವಲು, ಮುನಿಯದೆ ಸೂರ್ಯನು ಮಿತದಿ ಬೆಳಗಲು, ಮೊಳಕೆಯ ಮೈಯ ಹಿತದಿ ತಡವಲು. ಪುಳಕವ ಕಂಡ ತೆನೆಗಳು, ಹರುಷದಲ್ಲಿ ತೂಗಾಡಲು, ಪುಳಕವ ಕಂಡ ತೆನೆಗಳು, ಹರುಷದಲ್ಲಿ ತೂಗಾಡಲು. ಧಾನ್ಯ ಲಕ್ಷ್ಮಿ ಮನೆ ತುಂಬಲು, ರೈತರು ಹರುಷದಿ ನಲಿಯಲು, ಧಾನ್ಯ ಲಕ್ಷ್ಮಿ ಮನೆ ತುಂಬಲು, ರೈತರು ಹರುಷದಿ ನಲಿಯಲು. ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ, ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ, ಹಿಗ್ಗಿ ಹಿಗ್ಗಿ ಹಿಗ್ಗಿ, ಹಿಗ್ಗಿ ಹಿಗ್ಗಿ ಹಿಗ್ಗಿ. ಇನ್ನು ಸಂಕ್ರಾಂತಿ ಕುರಿತ ಕವನ ವಾಚಿಸಲಿದ್ದಾರೆ ತಳೂರು ಉಷಾ ಕಾಶಿ. ಕವನದ ಶೀರ್ಷಿಕೆ ನೇಸರಗೆ ಸ್ವಾಗತ. ರಚನೆ ಕಡ್ಲೇರ ತುಳಸಿ ಮೋಹನ್. ಅಂಗಳದಿ ರಂಗೋಲಿಯಲ್ಲಿ ರವಿ ಬೆಳಕು ಚೆಲ್ಲಿ
ಅಂಗಳದಿ ರಂಗೋಲಿಯಲ್ಲಿ ರವಿ ಬೆಳಕು ಚೆಲ್ಲಿ ರಂಗು ಹೆಚ್ಚಿಸಿತು ಮಾವು ಹೂವಿನ ತೋರಣ ಮುಂಬಾಗಿಲಲ್ಲಿ. ರಂಗು ಹೆಚ್ಚಿಸಿತು ಮಾವು ಹೂವಿನ ತೋರಣ ಮುಂಬಾಗಿಲಲ್ಲಿ. ಸ್ವಾಗತವ ಕೋರಿತು ಏರುವ ನೇಸರನನು, ಸ್ವಾಗತವ ಕೋರಿತು ಏರುವ ನೇಸರನನು, ದವಸದ ರಾಶಿ ಎದೆಯುಬ್ಬಿ ನಿಂತು, ದವಸದ ರಾಶಿ ಎದೆಯುಬ್ಬಿ ನಿಂತು. ಉಳುವ ಯೋಗಿಗೂ ಜೋಡೆತ್ತಿಗೂ ಎಣ್ಣೆ ಸ್ನಾನ, ಉಳುವ ಯೋಗಿಗೂ ಜೋಡೆತ್ತಿಗೂ ಎಣ್ಣೆ ಸ್ನಾನ, ಶೃಂಗಾರ ಬಂಗಾರ ಹೂವಿನ ಅಲಂಕಾರ, ಶೃಂಗಾರ ಬಂಗಾರ ಹೂವಿನ ಅಲಂಕಾರ. ಬೆಲ್ಲದ ಸವಿಯಲಿ ಸಣ್ಣಕ್ಕಿ ಪಾಯಸ, ಬೆಲ್ಲದ ಸವಿಯಲಿ ಸಣ್ಣಕ್ಕಿ ಪಾಯಸ, ಸವಿಯಲು ಸುಖ ಭೋಜನ ರಸರಸ, ಸವಿಯಲು ಸುಖ ಭೋಜನ ರಸರಸ. ರೈತನ ಮನದೊಳು ಕನಸು ನಲಿಯಲು, ರೈತನ ಮನದೊಳು ಕನಸು ನಲಿಯಲು, ಎಳ್ಳು ಬೆಲ್ಲವ ಹಂಚಿದರು ಸಂಭ್ರಮವ ಸೂಸಿದರು, ಎಳ್ಳು ಬೆಲ್ಲವ ಹಂಚಿದರು ಸಂಭ್ರಮವ ಸೂಸಿದರು. ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲದ ಮಹತ್ವದ ಕುರಿತು ತಿಳಿಸಿಕೊಡಲಿದ್ದಾರೆ ಕುದುಪಜೆ ಬೃಂದಾ ಕಾವನ್. ಸಂಕ್ರಾಂತಿ ಎಂದರೆ ಎಳ್ಳು ಬೆಲ್ಲ ಎಂದೇ ನೆನಪಿಗೆ ಬರುವುದು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬ ನಾಣ್ಣುಡಿಯಂತೆ ಕಹಿ ಮರೆತು ಸಿಹಿ ಜೀವನ ನಡೆಸಬೇಕು ಎನ್ನುವುದು, ಜೊತೆಗೆ ಭೂಲೋಕದ ಪ್ರತ್ಯಕ್ಷ ದೇವರು ಎನಿಸಿಕೊಂಡ ಸೂರ್ಯದೇವನಿಗೆ ಪ್ರಿಯವಾದ ಎಳ್ಳನ್ನು ಅರ್ಪಣೆ ಮಾಡುವುದು ವಾಡಿಕೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಈ ಸಮಯದಲ್ಲಿ ಸಾಮಾನ್ಯವಾಗಿ ಚಳಿ ಅಧಿಕವಾಗಿರುತ್ತದೆ. ಮೈ ಮುಖದ ಚರ್ಮ ಬಿಗಿಯಾಗಿ ಬಿರಿಯುತ್ತಿರುತ್ತದೆ. ಹೀಗಿರುವಾಗ ಎಳ್ಳನ್ನು ಸೇವಿಸುವುದರಿಂದ ಚರ್ಮಕ್ಕೆ ಎಣ್ಣೆಯ ಅಂಶ ದೊರಕಿ ಕಾಂತಿಯುತವಾಗಿರುತ್ತದೆ. ಎಳ್ಳು ಬೆಲ್ಲಕ್ಕೆ ಬಳಸುವ ಪದಾರ್ಥಗಳು ಹುರಿದ ಶೇಂಗಾ, ಹುರಿಗಡಲೆ, ಎಳ್ಳು, ಒಣಕೊಬ್ಬರಿ, ಬೆಲ್ಲದ ಸಣ್ಣ ತುಂಡುಗಳು. ಇದೇ ಸವಿರುಚಿಯ ಸಂಕ್ರಾಂತಿ ಎಳ್ಳು ಬೆಲ್ಲ. ಎಳ್ಳಿನಲ್ಲಿ ವಿಟಮಿನ್ ಇ, ತಾಮ್ರ, ಕ್ಯಾಲ್ಶಿಯಂ, ಸತು, ಕಬ್ಬಿಣದ ಅಂಶಗಳು, ಬೆಲ್ಲದಲ್ಲಿ ಖನಿಜಾಂಶಗಳು ಹೇರಳವಾಗಿವೆ. ಇದರಿಂದ ಶರೀರಕ್ಕೆ ಬೇಕಾಗುವ ಪೋಷಕಾಂಶಗಳು, ಉಷ್ಣಾಂಶಗಳು, ಎಣ್ಣೆಯ ಅಂಶಗಳು ಪೂರಕವಾಗಿ ದೊರೆಯುತ್ತವೆ. ಮಕರ ಸಂಕ್ರಾಂತಿ ಸೂರ್ಯನಿಗೆ ಮೀಸಲಾದ ಹಬ್ಬವಾಗಿರುವುದರಿಂದ ಎಳ್ಳನ್ನು ಸೇವಿಸುವುದು ಕೂಡ ಶುಭ ಎಂದು ನಂಬಲಾಗಿದೆ. ಸುಗ್ಗಿ ಕಾಲ ಬಂದಾಗ ರೈತರಂತೆ ಪ್ರಾಣಿ ಪಕ್ಷಿಗಳಿಗೂ ಸಂಭ್ರಮ. ಧಾನ್ಯ ಕಾಳುಗಳನ್ನು ಬೇಕಾದಷ್ಟು ತಿನ್ನುತ್ತಾ ನಲಿದಾಡುತ್ತವೆ. ನವಿಲಿಗಂತೂ ಗರಿ ಬಿಚ್ಚಿ ನಲಿಯುವುದೆಂದರೆ ಪರಮಾನಂದ. ಈ ಕುರಿತು ವೃಂದಗಾನದಲ್ಲಿ ಜನಪದ ಗೀತೆಯೊಂದನ್ನು ಕೇಳೋಣ. ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ. ಭತ್ತವ ಮೇಯೋದು ನವ್ವಾಲೆ, ಭತ್ತ ಹೊಟ್ಟೊಂದ ಮೇಯೋದು ನವ್ವಾಲೆ, ಭತ್ತವ ಮೇಯೋದು ನವ್ವಾಲೆ, ಭತ್ತ ಹೊಟ್ಟೊಂದು ಮೇಯೋದು ನವ್ವಾಲೆ. ಭತ್ತವ ಕಾಯೋರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವ್ವಾಲೆ, ಭತ್ತವ ಕಾಯೋರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವ್ವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ. ರಾಗಿಯ ಮೇಯೋದು ನವ್ವಾಲೆ, ರಾಗಿ ಹೊಟ್ಟೊಂದ ಮೇಯೋದು ನವ್ವಾಲೆ, ರಾಗಿಯ ಮೇಯೋದು ನವ್ವಾಲೆ, ರಾಗಿ ಹೊಟ್ಟೊಂದ ಮೇಯೋದು ನವ್ವಾಲೆ. ರಾಗಿಯ ಕಾಯೋರು ಓಡಿಸ ಬಂದರೆ ರಾಗವ ಪಾಡಿತು ನವ್ವಾಲೆ, ರಾಗಿಯ ಕಾಯೋರು ಓಡಿಸ ಬಂದರೆ ರಾಗವ ಪಾಡಿತು ನವ್ವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ. ಸರಸ್ವತಿ ಏರುದು ನವ್ವಾಲೆ, ಅದು ಸಾಸಿರ ಕಣ್ಣಿನ ನವ್ವಾಲೆ, ಸರಸ್ವತಿ ಇರುವುದು ನವ್ವಾಲೆ, ಅದು ಸಾಸಿರ ಕಣ್ಣಿನ ನವ್ವಾಲೆ. ಸರಸ್ವತಿ ಏರ್ಕೊಂಡು ನಲಿದಾಡಿ ಬರುವಾಗ ಜಾಗರವಾಡಿತು ನವ್ವಾಲೆ, ಸರಸ್ವತಿ ಏರ್ಕೊಂಡು ನಲಿದಾಡಿ ಬರುವಾಗ ಜಾಗರವಾಡಿತು ನವ್ವಾಲೆ.
ನವ್ವಾಲೆ ಬಂತಪ್ಪ ನವ್ವಾಲೆ ಸೋಗೆಯ ಬಣ್ಣದ ನವ್ವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ ಸೋಗೆಯ ಬಣ್ಣದ ನವ್ವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ ಸೋಗೆಯ ಬಣ್ಣದ ನವ್ವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ ಸೋಗೆಯ ಬಣ್ಣದ ನವ್ವಾಲೆ. ಮಕರ ಸಂಕ್ರಾಂತಿಯಂದು ಗೋಪೂಜೆಯ ಮಹತ್ವವನ್ನು ತಿಳಿಸಿಕೊಡುತ್ತಾರೆ ತಳೂರು ಉಷಾ ಕಾಶಿ. ಸಂಕ್ರಾಂತಿ ಹಬ್ಬದಲ್ಲಿ ಗೋಪೂಜೆಗೆ ವಿಶೇಷ ಮಹತ್ವವಿದೆ. ಇದನ್ನು ಪಿತೃದೋಷ ನಿವಾರಣೆ, ಶುಭ ಮತ್ತು ಸಮೃದ್ಧಿಗಾಗಿ ಮಾಡಲಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ರಾಸುಗಳಿಗೆ ಹಿಂಡಿ, ಬೂಸ ನೀಡುವುದು, ಗೋವಿನ ದೇವತೆಗಳಾದ ಗೋಪಾಲಕನಿಗೆ ಮಣ್ಣಿನ ವಿಗ್ರಹ ಮಾಡಿ ಪೂಜಿಸುವುದು ಹಾಗೂ ಮನೆಯ ರಾಸುಗಳಾದ ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಅವುಗಳ ಸೇವೆ ಮಾಡುವುದಾಗಿದೆ. ಸಂಕ್ರಾಂತಿಯಂದು ಉಳುವ ಎತ್ತುಗಳಿಗೆ, ಹಸುಗಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಹೂವಿನ ಅಲಂಕಾರ, ಬಣ್ಣದ ಲೇಪನ ಅಲ್ಲದೆ ಒಣ ಹುಲ್ಲಿನಿಂದ ಕೋಡುಗಳಿಗೆ ಅಲಂಕಾರ ಮಾಡಿ ಪೂಜಿಸುವ ಮೂಲಕ ಸಂಭ್ರಮಿಸುವರು. ಗೋಪೂಜೆಯೊಂದಿಗೆ ಎಳ್ಳು, ವಸ್ತ್ರದಾನ ಮತ್ತು ವಿಶೇಷ ಭಕ್ಷ್ಯಗಳ ತಯಾರಿಯೂ ಇರುತ್ತದೆ. ಈ ಮೂಲಕ ಭೂಮಿಗೂ ಕೃಷಿಗೂ ಹಾಗೂ ಮನುಷ್ಯರಿಗೂ ಬಿಡಿಸಲಾಗದ ನಂಟು ಇರುವುದನ್ನು ಸಂಕ್ರಾಂತಿ ಸೂಚಿಸುತ್ತದೆ. ನಾವು ಬಳಸುವ ರಾಸುಗಳು ನಮ್ಮ ಮನೆಯ ಮಕ್ಕಳಿದ್ದಂತೆ. ಅವುಗಳಿಗೆ ಹಬ್ಬದಂದು ಸಿಂಗಾರ ಮಾಡಿ ಕಿಚ್ಚು ಹಾಯಿಸುವ ಕ್ರಮವೂ ಇದೆ. ಸಗಣಿ ಪೂಜೆ ಇದು ಕೃಷಿ ಸಂಸ್ಕೃತಿಯ ಸಂಕೇತವಾಗಿದ್ದು, ಮನೆಯ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಸಗಣಿಯಿಂದ ಮಾಡಿದ ಪಿಳ್ಳೇರಾಯ ಎಂದರೆ ಗಣಪತಿಯ ಗೊಂಬೆ, ಇದನ್ನು ಬಾಗಿಲಿನ ಎರಡೂ ಬದಿಗಳಲ್ಲಿ ಇರಿಸಿ ತುಂಬೆ, ಚೆಂಡು ಹೂಗಳಿಂದ ಅಲಂಕರಿಸಿ ಪೂಜಿಸುತ್ತಾರೆ. ಇದು ಸುಗ್ಗಿ ಹಬ್ಬದ ಆಚರಣೆಯ ಭಾಗವಾಗಿದ್ದು, ದನಕರುಗಳ ಶ್ರೇಯಸ್ಸು ಹಾಗೂ ಸಮೃದ್ಧಿಗಾಗಿ ಮಾಡಲಾಗುತ್ತದೆ. ಇನ್ನು ಸುಗ್ಗಿ ಹಬ್ಬದ ಕುರಿತ ಕವನ ವಾಚಿಸಲಿದ್ದಾರೆ ಸಿರಕಜೆ ಹಿತ ತೀರ್ಥಕುಮಾರ್. ಕವನದ ಶೀರ್ಷಿಕೆ ಸುಗ್ಗಿಸುವಾಲಿ. ರಚನೆ ಕಡ್ಲೇರ ತುಳಸಿ ಮೋಹನ್. ಸುಗ್ಗಿ ಹಬ್ಬ ಬಂದು ಧಾನ್ಯ ಲಕ್ಷ್ಮಿ ಮನೆ ತುಂಬಿ ರೈತನ ಮೊಗದಲ್ಲಿ ನಗೆ ತುಂಬಿ. ಸುಗ್ಗಿ ಹಬ್ಬ ಬಂದು ಧಾನ್ಯ ಲಕ್ಷ್ಮಿ ಮನೆ ತುಂಬಿ ರೈತನ ಮೊಗದಲ್ಲಿ ನಗೆ ತುಂಬಿ. ಹೊಲ ತುಂಬಿ ಕಳ ತುಂಬ ಸಣ್ಣಕ್ಕಿ ಭತ್ತದ ರಾಶಿ. ಹೊಲ ತುಂಬಿ ಕಳ ತುಂಬ ಸಣ್ಣಕ್ಕಿ ಭತ್ತದ ರಾಶಿ. ಧಾನ್ಯವ ತಂದು ಕಣಜದಿ ತುಂಬಿ. ಧಾನ್ಯವ ತಂದು ಕಣಜದಿ ತುಂಬಿ ಹೊಸ ಭತ್ತ ಮೆಲ್ಲಲು ಒರಳಲ್ಲಿ ಹಾಕಿ. ಹೊಸ ಭತ್ತ ಮೆಲ್ಲಲು ಒರಳಲ್ಲಿ ಹಾಕಿ. ಹೆಂಗಳೇರು ಹಿಡಿದರು ಒನಕೆಯ ನೂಕಿ. ಹೆಂಗಳೇರು ಹಿಡಿದರು ಒನಕೆಯ ನೂಕಿ. ಸುವಾಲಿ ರಾಗಕ್ಕೆ ಚೆಲ್ಲಿತ್ತು ಅಕ್ಕಿ. ಸುವಾಲಿ ರಾಗಕ್ಕೆ ಚೆಲ್ಲಿತ್ತು ಅಕ್ಕಿ. ರೈತರ ಬಾಳಲ್ಲಿ ಸುಗ್ಗಿಯನ್ನು ಹಿಗ್ಗಿಸಿದ ವಿಘ್ನ ನಿವಾರಕನನ್ನು ನೆನೆಯುವ ಜನಪದ ಗೀತೆಯನ್ನು ವೃಂದಗಾನದಲ್ಲಿ ಕೇಳೋಣ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. 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 ಮುತ್ತಿನ ಸರದಂತೆ ಮಾತುಗಳಾಡುತ್ತ ಜಾತ್ರೆಗೆ ಹೋಗೋಣ ಗಣನಾಯಕ. ಮುತ್ತಿನ ಸರದಂತೆ ಮಾತುಗಳಾಡುತ್ತ ಜಾತ್ರೆಗೆ ಹೋಗೋಣ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಹಸುರಂಗಿ ಕಾಲ್ಕಡಗ ಗಣನಾಯಕ ನಮ್ಮ ಕರುಣಾ ಮೂರುತಿ ಕಾಯೋ ಗಣನಾಯಕ. ಹಸುರಂಗಿ ಕಾಲ್ಕಡಗ ಗಣನಾಯಕ ನಮ್ಮ ಕರುಣಾ ಮೂರುತಿ ಕಾಯೋ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಹೊಳೆಯೋಳು ಮೀಯೋಣ ಮೈಲಿಗೆ ತೊಳೆಯೋಣ
ಬಳಿಯೋಣ ಮಂಟಪ ಗಣನಾಯಕ. ಹೊಳೆಯೋಳು ಮೀಯೋಣ ಮೈಲಿಗೆ ತೊಳೆಯೋಣ ಬಳಿಯೋಣ ಮಂಟಪ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಮಂಟಪ ಜಾಜಿಯ ಗಂಟೊಳಗಿಟ್ಟುಕೊಂಡು ನೆಂಟಾರ ನೋಡೋಣ ಗಣನಾಯಕ. ಮಂಟಪ ಜಾಜಿಯ ಗಂಟೊಳಗಿಟ್ಟುಕೊಂಡು ನೆಂಟರ ನೋಡೋಣ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಮಕರ ಸಂಕ್ರಾಂತಿಯ ಬೆಳಕು ಎಲ್ಲರ ಬಾಳಲ್ಲೂ ಒಳಿತನ್ನು ತರಲೆಂದು ಶುಭ ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ಕಡ್ಲೇರ ತುಳಸಿ ಮೋಹನ್. ನನ್ನೊಂದಿಗೆ ವೃಂದಗಾನದಲ್ಲಿ ಹಾಡಿದವರು ಸಿರಕಜೆ ಹಿತಾತೀರ್ಥ ಕುಮಾರ್, ದೇವಾಯಿರ ವಿದ್ಯಾ ವಿನಯ್ ಹಾಗೂ ಕೂಡಕಂಡಿ ಸೋನಿ ಸುದೀಪ್. ಎಲ್ಲರಿಗೂ ನಮಸ್ಕಾರ. ಬಗೆಯಲಿ ಬರಲಿ ಸುಖ ಸಾವಿರ ತರಲಿ, ಹೊಸ ಬಗೆಯಲಿ ಬರಲಿ ಸುಖ ಸಾವಿರ ತರಲಿ, ಹೊಸ ಬಗೆಯಲಿ ಬರಲಿ. ಶ್ರೋತೃಗಳೇ, ಇದುವರೆಗೆ ಮಕರ ಸಂಕ್ರಾಂತಿ ಪ್ರಯುಕ್ತ ಮಡಿಕೇರಿ ಚೇರಂಬಾಣಿಯ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಎಳ್ಳು ಬೆಲ್ಲದ ಸುಗ್ಗಿ ಹಬ್ಬ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭ್ರಾಂತಿ ಮನ್ನಿಸಿ ನಡೆಸಲಿ ಶುಭ ಸಂಕ್ರಾಂತಿ, ಹರಿಸಿ ನಮ್ಮ ಕಣ್ಣ ಕವಿದ ಭ್ರಾಂತಿ ಮನ್ನಿಸಿ ನಡೆಸಲಿ ಶುಭ ಸಂಕ್ರಾಂತಿ, ಹೊಸ ಬಗೆಯಲಿ ಬರಲಿ ಸುಖ ಸಾವಿರ ತರಲಿ, ಹೊಸ ಬಗೆಯಲಿ ಬರಲಿ. ತುಳಿದು ಆಳಲಾಗದಂತ ಬಾಳಿಗೆ ಹೊನ್ನಿನ ತೋರಣವ ಬಿಗಿದ ನಾಳೆಗೆ, ತುಳಿದು ಆಳಲಾಗದಂತ ಬಾಳಿಗೆ ಹೊನ್ನಿನ ತೋರಣವ ಬಿಗಿದ ನಾಳೆ, ಕೊಂಬಿಸಿಲಿದ ಹಾದಿಗೆ ಕೇದಗೆ ಹೂಬೇರಿಗೆ, ಕೊಂಬಿಸಿಲಿದ ಹಾದಿಗೆ ಕೇದಗೆ ಹೂಬೇರಿಗೆ, ಮಾತೆಲ್ಲವೂ ಕೃತಿಯಾಗುವ ಗಾಡಿಗೆ ಹೊಸ ಬಗೆಯಲಿ ಬರಲಿ ಸುಖ ಸಾವಿರ ತರಲಿ, ಹೊಸ ಬಗೆಯಲಿ ಬರಲಿ. ಕಣ್ಣೆರಡು ಉರಿವ ದೀಪ ಸ್ತಂಭ, ಮೇಲೆತ್ತಿದ ತೋಳುಗಳೇ ಕಂಬ. ಕಣ್ಣೆರಡು ಉರಿವ ದೀಪ ಸ್ತಂಭ, ಮೇಲೆತ್ತಿದ ತೋಳುಗಳೇ ಕಂಬ. ದೇಹವೇ ಗುಡಿಯಾಗಿ ನಾಡೇ ಇಡಿಯಾಗಿ, ದೇಹವೇ ಗುಡಿಯಾಗಿ ನಾಡೇ ಇಡಿಯಾಗಿ, ಸ್ವಾಗತಿಸಲಿ ಸಂಕ್ರಾಂತಿಯ ತೂಗಿ ಹೊಸ ಬಗೆಯಲಿ ಬರಲಿ ಸುಖ ಸಾವಿರ ತರಲಿ, ಹೊಸ ಬಗೆಯಲಿ ಬರಲಿ ಸುಖ ಸಾವಿರ ತರಲಿ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಇದಾಗಿತ್ತು ಇಂದಿನ ಮಹಿಳಾ ಲೋಕ. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಶ್ರೋತೃಗಳೇ. ಅದುವರೆಗೆ ಎಲ್ರಿಗೂ ನಮಸ್ಕಾರ.
ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.